ನಾನು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನನಗೆ ಡೈರೆಕ್ಟ್ ಏನು ಹೇಳ್ಕೊಡ್ತಾರೆ ಅದು ಮಾಡೋಕ್ಕೆ ಗೊತ್ತಷ್ಟು ಬಿಟ್ಟರೆ ನಾನು ಓನಾಗಿ ಏನು ಮಾತಾಡೋಕ್ಕೆ ಗೊತ್ತಾಗಲ್ಲ. ಏನಂದರೆ ನಾನು ಇದಕ್ಕೂ ಮೊದಲು ಭೈರವ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಆವಾಗ ಚರಣ್ ಸರ್ ಡೆಲ್ಲಿ ಮತ್ತು ಯು ಪಿನಲ್ಲಿ ಮಾಡಿದ್ವಿ. ಆವಾಗ ಕ್ಷಿತಿ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು. ಇನ್ನೂ 4 ವರ್ಷದಿಂದ ಇದು ಹೇಳ್ತಿರೋದು. ಅವಾಗ ಇನ್ನೂ ಚಿಕ್ಕ ಹುಡುಗಿ, ಮೇ ಬಿ 18 or 17 ಇಯರ್ಸ್ ಇರಬೇಕು ಅನಿಸುತ್ತೆ. ಆವಾಗ ನಂದೊಂದು ಸ್ಪೆಷಲ್ ಕ್ಯಾರೆಕ್ಟ್ರು, ಅದನ್ನು ನೋಡಿಬಿಟ್ಟು ಅವತ್ತೇ ಹೇಳಿದರು, ನಾನು ಯಾವತ್ತು ಡೈರೆಕ್ಟ್ ಆಗ್ತೀನಿ ಆ ಸಿನಿಮಾದಲ್ಲಿ ನಿಮ್ಗೊಂದು ಕ್ಯಾರೆಕ್ಟರ್ ಖಂಡಿತ ನಾನು ಮಾಡಿಸ್ತೀನಿ ಅಂತ ಅವತ್ತೇ ಹೇಳಿದರು. ಸೊ ಅದಾದಮೇಲೆ ನನಗೆ ಗೊತ್ತಿಲ್ಲ, ರೀಸೆಂಟಾಗಿ ಫೋನ್ ಬಂದಾಗ ಆಫೀಸಿಗೆ ಬನ್ನಿ ಅಂತ ಹೇಳಿದ್ರು. ಸರಿ, ಆಫೀಸಿಗೆ ಹೋದ್ಮೇಲೆ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಸರ್, ನೀವು ಮಾಡ್ತೀರಾ ಅಂದರು. ನಾನು ಓಕೆ ಮಾಡ್ತೀನಿ ಮೇಡಮ್ ಅಂದೆ. ಆಮೇಲೆ ಕೊನೆಗೆ ಹೇಳಿದೆ ಯಾವ ಲ್ಯಾಂಗ್ವೇಜು ಅಂತ ಕೇಳಿದೆ, ಡೌಟ್ ಬಂದು. ಸೊ ಹಿಂದಿನಲ್ಲಿ ಮಾಡ್ತಿರೋದು. ಇನ್ನೊಂದು ವಿಷಯ ಅಂದರೆ ನನಗೆ ಹಿಂದಿ ಸ್ವಲ್ಪನೂ ಬರಲ್ಲ. ಆವಾಗ ನಾನು ಹೇಳಿದೆ, ಮೇಡಮ್ ನನಗೆ ಹಿಂದಿ ಬರಲ್ಲ. ಆವಾಗ ಅವ್ರು ಒಂದೇ ಮಾತು ಹೇಳಿದ್ದು, ಕನ್ನಡ ಬರ್ತಾ ಇದ್ದವರು ಒಂದು ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತಿಲ್ವಾ, ಸೊ ನೀವು ಕನ್ನಡದವ್ರಾಗಿ ಯಾಕೆ ಹಿಂದಿಲಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ, ನಾನು ಮಾಡಿಸ್ತೀನಿ, ನೀವು ಮಾಡಿ ಸರ್ ಅಂತ ಹೇಳಿ. ಸರಿ ಮೇಡಮ್, ಇಷ್ಟು ಹೇಳಿದ್ಮೇಲೆ ನಾನು ಮಾಡ್ತೀನಿ ಖಂಡಿತ ಅಂತ ಹೇಳಿಬಿಟ್ಟು ಒಪ್ಕೊಂಡೆ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂತಂದರೆ ಸರ್, ಇಂದ್ರಜಿತ್ ಸರ್ ಹೇಳ್ದಂಗೆ ಯಂಗೆಸ್ಟ್ ಗರ್ಲ್ ಡೈರೆಕ್ಷನ್ ಮಾಡ್ತಾ ಇರೋದು. ಆ ಒಂದು ಮೊದಲನೇ ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಿರೋದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಮತ್ತು ಇನ್ನೊಂದು ವಿಷಯ ಅಂತಂದರೆ ಪ್ರಿಯಾಂಕಾ ಮೇಡಮ್ ಜೊತೆ ಒಂದು ಕ್ಯಾರೆಕ್ಟರ್ ಶೇರ್ ಆಗ್ತಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ಮೇಡಮ್. ಎಲ್ರಿಗೂ, ಚರಣ್ ಸರ್ಗೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. Thank you very much. Good morning. It's always a delight to see what you have written come to life. And with such outstanding artists and team, I'm looking forward to see how this movie comes out into real life. That's my first excitement in this. Secondly, this is a theme which is extremely serious, and as Priyanka ma'am was telling me just a few minutes ago, when you deal with serious themes, it's possible that the movie becomes too serious and takes on a documentary kind of structure. So the biggest struggle has been to present something which is extremely serious in a family setting, in an extremely emotional manner. So that's what I've tried, and I'm so happy that finally it's taking life. We need all your support. Look forward to supporting all of you to make this movie not just national, international. Thank you very much. 1973ಇಂದ ನಾನು ಈಗ 2025 ಈಗಲೂ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ತುಂಬ ಖುಷಿ. ಆವಾಗ ಹಳೆ ಕಲಾವಿದರ ಜೊತೆ, ಹಳೆ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸ್ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ದೆ. ಆವಾಗ ಹೀರೋಯಿನ್ ಆಗಿ ಬಂದೆ. ನಾನು FTIIನಲ್ಲಿ ಕೋರ್ಸ್ ಮಾಡಿ, ಆ್ಯಕ್ಟಿಂಗ್ ಕೋರ್ಸ್ ಮಾಡಿ ಬಂದಿದ್ದು. ಝರೀನಾ ನನ್ನ ಕೊಲೀಗ್ ಆಗಿದ್ದರು. ಇವತ್ತು ಝರೀನಾ ಬರ್ತಾಳೆ ಅಂದ್ಕೊಂಡೆ, ಅವಳು ಬಂದಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ಅಲ್ಲಿ ಕೋರ್ಸ್ ಮಾಡಿದ್ದು, ಇಲ್ಲಿ ಬಂದ ತಕ್ಷಣ ನನಗೆ ಕನ್ನಡ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು ನಮ್ಮ ಕನ್ನಡದ ಹುಡುಗಿ ಅಂತ ಹೇಳಿ ನನ್ನ ಕನ್ನಡ ಬರ್ತಿರ್ಲಿಲ್ಲ ಆವಾಗ. ನಾನು ಮಲಯಾಳಿ, ಆದರೂ ಕನ್ನಡ ಕಲಿತು ಇಷ್ಟು ವರ್ಷ ನಾನು ಕನ್ನಡ ಚಿತ್ರರಂಗದಲ್ಲಿದ್ದೀನಿ. ಆವಾಗಿಂದ ನಮ್ಮ ಪತ್ರಕರ್ತರೆಲ್ಲ ನನಗೆ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ ಎಲ್ಲಿ ನೋಡಿದ್ರು. ಈಗ ನಾನು ಪ್ರಿಯಾಂಕಾ ಅವ್ರ ಜೊತೆ, ಅವ್ರ ಹಸ್ಬೆಂಡ್ ಜೊತೆ ತುಂಬ ಮಾಡಿದ್ದೀನಿ ನಾನು. ಕುಟುಂಬ ಮಾಡಿದ್ದೆ, ಸೂಪರ್ ಸ್ಟಾರ್ ಮಾಡಿದ್ದೆ, ತಂದೆಗೆ ತಕ್ಕ ಮಗ ಮಾಡಿದ್ದೆ. ಆದರೆ ಈಗ ಪ್ರಿಯಾಂಕಾ ಜೊತೆ ಆ್ಯಕ್ಟ್ ಮಾಡೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ನನಗೆ ಮ್ಯಾನೇಜರ್ ಶ್ರೀನಿವಾಸ್ ಅವರು ಕರೆದಿದ್ದು ಈ ಪಾತ್ರಕ್ಕೆ. ಆವಾಗ ಅವ್ರು ಹೇಳಿದ್ರು, ಇದು ಹಿಂದಿನಲ್ಲೂ ಬರ್ತಾ. ನನಗೆ ಹಿಂದಿ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ನಮ್ಮ ತಂದೆ ಏರ್ಫೋರ್ಸಲ್ಲಿದ್ದರು, ನಾವೆಲ್ಲ ಕಡೆ ಓಡಾಡಿದ್ವಿ. ಬೆಂಗಾಲಿನೂ ಸ್ವಲ್ಪ ಬರುತ್ತೆ. ಹೌದು, ಹಾಗೆ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ನಮ್ಮ ಇಂದ್ರಜಿತ್ ಸರ್ ಅವ್ರ ತಂದೆಯವ್ರ ಜೊತೆ ನಮಗೆ ಪ್ರಶಸ್ತಿ ಪ್ರದಾನ ಆವಾಗ 78 70 ಗೊತ್ತಿಲ್ಲ ನನಗೆ, ಲಂಕೇಶ್ ಅವರು. ಅವ್ರಿಗೆ ಪ್ರಶಸ್ತಿ ಬರೋವಾಗ ನನಗೆ ಬಯಲುದಾರಿ ಚಿತ್ರಕ್ಕೆ ಪ್ರಶಸ್ತಿ ಬಂದಿತ್ತು. ಇದೆಲ್ಲ ನನಗೆ ಐ ಆಮ್ ವೆರಿ ಬ್ಲೆಸ್ಡ್, ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತ ನಾನು ಹೇಳ್ಬೋದು. ಎಲ್ಲ ಇವಾಗ ಯಂಗ್ಸ್ಟರ್ಸು ಎಲ್ಲ ಇವಾಗ ನಮ್ಮ ಫ್ಯಾಮಿಲಿ ಥರ ಒಂದು ರಿಲೇಟಿವ್ ಬಂದಿದ್ದಾರೆ. ನಮ್ಮ ಸ್ಕ್ರಿಪ್ಟ್ ರೈಟ್ರು ಕ್ಷಿತಿ ಯಂಗೆಸ್ಟ್. ನನಗೆ ಅವಳು ಫೋನ್ ಮಾಡಿ ನನಗೆ ಕಥೆ ಎಲ್ಲ ಹೇಳಿದ್ಲು. ರಿಯಲಿ ಇಟ್ಸ್ ಸೋ ನೈಸ್ಲಿ. ಎಷ್ಟು ವಯಸ್ಸಮ್ಮ ನಿನಗೆ ಅಂತ ಹೇಳಿದ್ರೆ ನನಗೆ 22 ಅಂತ ಹೇಳಿದ್ರು. ತುಂಬ ನನಗೆ ಐ ಆಮ್ ರಿಯಲಿ ವೆರಿ ಶಾರ್ಟ್. ಬಟ್ ನೌ ಡೇಸ್ ಯಂಗ್ಸ್ಟರ್ಸ್ ಆರ್ 21. ಸೊ ಯಂಗ್ಸ್ಟರ್ಸ್ ಆರ್ ವೆರಿ ಟ್ಯಾಲೆಂಟೆಡ್ ನೌ. ನ್ಯೂ ಐಡಿಯಾಸ್, ನ್ಯೂ ಕ್ರಿಯೇಟಿವ್. ನಾನು ಈ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ನಮ್ಮ
ಇಂದ್ರಜಿತ್ ಪಿಕ್ಚರ್ನಲ್ಲೂ ನಾನು ಮಾಡಿದ್ದೆ ಒಂದು ಚಿಕ್ಕ ಪಾತ್ರ. ಐಶ್ವರ್ಯ ಮತ್ತೆ ನಮ್ಮ ವೀರೇಶ್ ಅವರು ತುಂಬ ಪ್ರೋತ್ಸಾಹ ಮಾಡ್ತಾರೆ. ಎಲ್ರಿಗೂ ಒಳ್ಳೇದಾಗಲಿ. ಮೇ ದಿಸ್ ಪಿಕ್ಚರ್ ಬಿಕಮ್ ಆಸ್ ದ ಸರ್ ಸೆಟ್ ಇಂಟರ್ನ್ಯಾಷನಲ್ ಆಗಲಿ. ಪ್ರಿಯಾಂಕಾದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಅವಳಿಗೆ ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಹೌದು. ಐ ರಿಯಲಿ ವಿಶ್ ಇಟ್. ಐ ಟ್ರೂಲಿ ಬ್ಲೆಸ್ ಹರ್ ಫ್ರಮ್ ದ ಹಾರ್ಟ್ ಆ್ಯಂಡ್ ಬ್ಲೆಸ್ ಎವ್ರಿಬಡಿ, ಈಚ್ ಆ್ಯಂಡ್ ಎವ್ರಿಬಡಿ. ಯಾರ್ಯಾರು ಇದ್ದಾರೋ ಎಲ್ರಿಗೂ ಒಳ್ಳೇದಾಗಲಿ. ನೀವೆಲ್ಲರೂ ನಮ್ಮನ್ನು ಪ್ರೋತ್ಸಾಹ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.